ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೋಯಾಬೀನ್ ಕಬಾಬ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಇದು ಚಿಕನ್ ಕಬಾಬ್ ಅಷ್ಟೇ ಟೇಸ್ಟಾಗಿರುತ್ತೆ. ಹಾಗಾಗಿ ಸೋಯಾಬೀನ್ ಕಬಾಬ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು 2 ಪ್ಯಾಕೆಟ್ ಸೋಯಾಬೀನ್ ತಗೊಂಡಿದ್ದೀನಿ. ಹಾಗೆ 1 ಪ್ಯಾಕೆಟ್ ಆಗುವಷ್ಟು ಕಬಾಬ್ ಪೌಡ್ರ್ ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆ, 1/4 ಕಪ್ ಆಗುವಷ್ಟು ಎಣ್ಣೆ, ಹಾಗೆ ಚಿಲ್ಲಿ ಪೌಡ್ರ್ 1/4 ಚಮಚ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಕಬಾಬ್ ಪೌಡ್ರ್ ಹಾಕ್ತಾ ಇದ್ದೀನಿ. ಹಾಗೆ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ. ಮತ್ತು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಮೊಟ್ಟೆ, ಹಾಗೆ ಎಲ್ಲ ಮಸಾಲ ಐಟಮ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಮೊದಲಿಗೆ ಸ್ಟವ್ ಹಚ್ಕೊತೀನಿ. ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ. ಹಾಗೆ ಸೋಯಾಬೀನ್ ಹಾಕ್ತಾ ಇದ್ದೀನಿ. 2 ಪ್ಯಾಕೆಟನ್ನು ಹಾಕ್ತೀನಿ. ಹಾಗೆ ಒಂದು ಕುದಿ ಬರೋ ತನಕ ಬಿಡಬೇಕು. ಆಮೇಲೆ ಸ್ಟವ್ ಆಫ್ ಮಾಡಬೇಕು. ಹಾಗೆ ಪಾತ್ರೆಯನ್ನು ಕೆಳಗೆ ಇಳಿಸಿಟ್ಕೊಂಡು ಚೆನ್ನಾಗಿ ನೀರು ಬಸ್ತು ಅದನ್ನು ಇನ್ನೊಂದು ಪ್ಲೇಟಿಗೆ ಹಾಕಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ತಣ್ಣಗಾದ್ಮೇಲೆ ಹೀಗೆ ಈ ಥರ ಹಿಂಡಬೇಕು. ಹಿಂಡಿ ಆದಮೇಲೆ ಎಲ್ಲನೂ ಬೇರೆ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಹಾಗೆ ನಾವು ರೆಡಿ ಮಾಡಿಟ್ಟಂಥ ಮಸಾಲೆಗೆ ಸೋಯಾಬೀನ್ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆಗಿದೆ. ಹಾಗೆ 10 ನಿಮಿಷ ತನಕ ಮುಚ್ಚಿಡಬೇಕು. ಮೊದಲಿಗೆ ಸ್ಟವ್ ಹಚ್ತಾ ಇದ್ದೀನಿ. ಹಾಗೆ ಒಂದು ಬಾಣಲೆ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಸೋಯಾಬೀನ್ ಇದೆಯಲ್ಲ, ಒಂದೊಂದಾಗಿ ಬಿಡ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಕಲರ್ ಬಂದ ಮೇಲೆ ತೆಗಿಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಬಂದರೆ ಸಾಕು. ಇಷ್ಟು ಕಲರ್ ಬಂದ ಮೇಲೆ ತೆಗೆದ್ರೆ ಸಾಕಾಗುತ್ತೆ. ಜಾಸ್ತಿ ಬೇಯಿಸಿದ್ರೆ ಇದು ಸೀದೋಗೋ ಚಾನ್ಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಸೋಯಾಬೀನ್ ಕಬಾಬ್ ರೆಡಿಯಾಗಿದೆ. ನೋಡಿ, ಸೇಮ್ ಕಬಾಬ್ ಚಿಕನ್ ಕಬಾಬ್ ಥರನೇ ಇದೆ ನೋಡಿ. ಹಾಗೆ ಒಳಗಡೆನೂ ಹಾಗೆ ಇದೆ ನೋಡಿ, ಸೇಮ್ ಚಿಕನ್ ಟೈಪೇ ಇದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.